ಅಫ್ಕೋರ್ಸ್ ಎಲ್ಲರಿಗೂ ತಿಕ್ಕ ಉರಿಯುತ್ತೆ ಪರ್ಸ್ನಲ್ ಅಂತ ಹೋದ್ರೆ DK ಬ್ರೋದು ಮತ್ತು DV ಬ್ರೋದು. ಇವತ್ತು ಗಿಡನೇ ನಾಳೆ ಮರ ಆಗೋದು. ಫೈನಲಿ ಲಾಸ್ಟಿಗೆ ಎಂಡಾದರೆ ಸಾಕು ಕಾಂಟ್ರವರ್ಸಿ. ಹಾಯ್ ಎಲ್ರಿಗೂ ನಮಸ್ಕಾರ. ವಾಟ್ಸಪ್ ಪ್ರಜೆಗಳ ಎಲ್ಲ ಹೆಂಗಿದ್ದೀರಾ? ನಾನಂತೂ ಫುಲ್ಲು ಸೂಪರ್ ಅಂದ್ಕೊಳ್ಳಿ, ನೀವು ಹಂಗೆ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಮೇಯ್ನಾಗಿ ಮಾತಾಡಬೇಕು ಅಂದರೆ, ನಿಮ್ಗೆ ಗೊತ್ತಿದ್ದಂಗೆ ಹೆವಿ ಕಾಂಟ್ರವರ್ಸಿಗಳಾಗ್ತಿದೆ DK ಬ್ರೋದು ಮತ್ತು DV ಬ್ರೋದು. ಏನಿಲ್ಲ, ರೆಸ್ಪೆಕ್ಟ್ ಇಬ್ರಿಗೂ ಇದೆ. ಬಟ್ ಆಫ್ಟರ್ ಆಲ್ ಎವ್ರಿಥಿಂಗ್ ಗೊತ್ತಿದ್ದಂಗೆ ಸುಮ್ಮನೆ ಟಾನ್ಸ್ ಮಾಡೋದು ಈ ವಾಸ್ ಓಕೆ ವಿತ್ ಇಟ್. ಓಕೆನಾ? DV ಬ್ರೋ ಏನಾದ್ರ ಬಗ್ಗೆ ಮಾತಾಡಿರಲಿಲ್ಲ, ಇಲ್ಲ ವಿಷಯ ತೆಗ್ದಿರಲಿಲ್ಲ. ಯಾವ ಥರ ಗುರು ಟಾನ್ಸ್ಗಳು? ಅದೂ ಆ TK ಬ್ರೋ ಮಾಡೋರೆ ಅಂತಲ್ಲ, ಅದು ಯಾರು ಮಾಡಿದ್ರು ಮಾತಾಡ್ತಾ ಇದೆ. ಬಿಕಾಸ್ ಯಾಕೆ ಗುರು ಮಾತಾಡಬೇಕು? ಫ್ಯಾಮಿಲಿ ಬಗ್ಗೆ ಅಲ್ಲ, ಪರ್ಸ್ನಲ್ ವಿಷಯ ಅಲ್ಲ. ಓಕೆ, ಅವ್ರು ಮಾಡ್ತವ್ರ ಮಾಡ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ಬಟ್ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಫ್ಯಾಮಿಲಿ ಮ್ಯಾಟ್ರ್ ಎಲ್ಲ ತೆಗಿಯೋ ಥರ ಎಲ್ಲ. ಯಾಕೆ ಬೇಕಾಗಿತ್ತು ಇವ್ರಿಗೆ? ಅವ್ರು ಹೆಂಗಾದರೂ ಇರ್ತಾರೆ, ಏನಾದರೂ ಮಾಡ್ತಾ ಇರ್ಬೇಕು ಅನ್ಸುತ್ತೆ, ಅದು ಇದು ಅಂತ. ಯಾರೇ ಆದರೂ ಅಷ್ಟೇ, ಏನಾದರೂ ಮಾಡ್ಕೊಳ್ಳಿ. ಫ್ಯಾಮಿಲಿ ಮ್ಯಾಟ್ರಿಗೆ ಬಂದರೆ ಯಾರೇ ಒಬ್ಬ ಆದರೂ ತಿಕ್ಕ ಅವ್ರ್ಕೊಂಡು ನಿಂತ್ಕೊಂತಾರೆ. ಯು ವಿಲ್ ಟೇಕ್ ಎ ಸ್ಟ್ಯಾಂಡ್. ಬನ್ನಿ ಫ್ಯೂಯಲ್ ಹಾಕ್ಸ್ಬೋಣ ಹಂಗೆ. ಬೆಟರ್ ಕಾಂಟ್ರವರ್ಸಿ ಎಲ್ಲ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು, ಇವ್ರು ಟಿಪಿಕಲ್ ಬ್ರೋ ಅರ್ಥ ಮಾಡ್ಕೊಬೇಕು. ಏನು ಟಾಂಟ್ ನೋಡಿದ ತಕ್ಷಣ ಫುಲ್ ಕಿಲಾಡಿ ಆಗ್ಬಿಡ್ತೀವಿ, ಅದು ಇದು. ಏನೈತೆ ಗುರು? ಒಂದು ಕಮ್ಯುನಿಟಿ ಅಂದಮೇಲೆ ಎಲ್ಲ ಚೆನ್ನಾಗಿರ್ಬೇಕು. ಅದು ಬಿಟ್ಬಿಟ್ಟು ಅವ್ರು ಎಲ್ಲರಿಗೂ ಟಾಂಟ್ಗಳೆಲ್ಲ ಮಾಡ್ಕೊಂಡಿದ್ರೆ ಚೆನ್ನಾಗಿ ಕಾಣಲ್ಲ. ಅದು ಮೇಯ್ನಾಗೆ ಒಂದೇ ಹೇಳೋದು, ಆ್ಯಸ್ ಎ ನಾವು ಮೋಟೋ ವ್ಲಾಗರ್ಸ್ ಬಿಗಿನರ್ಸ್ ಆಗಿ ನಾವು ಅದನ್ನೆಲ್ಲ ನೋಡಿದಾಗ ಬೇಜಾನ್ ಹಿಂಸೆ ಆಗುತ್ತೆ. ಮಾಡಬೇಕಾ ಅನ್ನಿಸ್ಬಿಡುತ್ತೆ. ಯಾಕೆ ಕಮ್ಯುನಿಟಿ ಹಿಂಗೆ ಆಯ್ತೈತೆ, ನಮಗೂ ಮುಂದೋಗಿದೆ ಬಾಳು, ಆ ಥರ ಎಲ್ಲ ಅನಿಸುತ್ತೆ. ಆಮೇಲೆ ಕಮೆಂಟಲ್ಲಿ ಬಂದು ಹುಚ್ಚ ಹೋಗ್ಬೇಡ್ರಿ, ನೀನೇನು ದೊಡ್ಡ ಮೋಟೋ ವ್ಲಾಗರ, ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅದು ಇದು ಅಂತ. ಇವತ್ತು ಗಿಡನೇ ನಾಳೆ ಮರ ಆಗೋದು. ಸೊ ಮಾತಾಡಬೇಕೆಲ್ಲ, ಮಾತಾಡ್ತೀವಿ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಅವರೇ ಅನ್ನೋ ಮಾತ್ರಕ್ಕೆ ಮೋಟೋ ವ್ಲಾಗರ್ಸ್ ಆಗಲ್ಲ. ಅಷ್ಟೇ, ಕಾಂಟ್ರವರ್ಸಿ ಬೇಗ ಎಂಡಾಗಲಿ, ಎಲ್ಲರೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿ. ಬಟ್ ನನ್ನ ಅಭಿಪ್ರಾಯ ಬಂದು ಟಿಪಿಕಲ್ ಬ್ರೋ ಮಾಡಿರೋ ತಪ್ಪೆ. ಬಿಕಾಸ್ ಫ್ಯಾಮಿಲಿ ಮ್ಯಾಟ್ರಿಗೆ ಹೋದರೆ ನಾನಾಗಿದ್ರು ಸುಮ್ಮನೆ ಇರ್ತಾಯಿಲ್ಲ, ಅದು ಯಾವನ್ನೇ ಆಗಿದ್ರು ಸುಮ್ಮನೆ ಇರಲ್ಲ ಗುರು. ಅಫ್ಕೋರ್ಸ್ ಎಲ್ಲರಿಗೂ ತಿಕ್ಕ ಉರಿಯುತ್ತೆ ಪರ್ಸ್ನಲ್ ಅಂತ ಹೋದರೆ, ಅದೇ DV ಬ್ರೋಗೂ ಟ್ರಿಗರ್ ಆಗಿರೋದು ಅಷ್ಟೇ. ಸೊ ಎಂಡಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ ಹಾಕಲಿ ಅಷ್ಟೇ ಕೇಳ್ಕೊಳ್ಳೋದು. ಅದು ನಮಗೂ ಮೋಟಿವೇಶನ್ ಆಗುತ್ತೆ. ಅವ್ರು ಡೈಲಿ ಕಂಟೆಂಟ್ ಹಾಕ್ತಾಯಿದ್ರೆ, DV ಬ್ರೋ ವಿಡಿಯೋ ಬಂತು, ನಾವು ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ. DV ಬ್ರೋದು ಅಂತ ಅಲ್ಲ, ಬಾರ್ನ್ ಬೀಸ್ಟ್ ರೈಡರು ಎಲ್ಲರದು ನೋಡ್ತೀನಿ, ಆಲ್ಮೋಸ್ಟ್ ಎಲ್ಲರದು. ಫೈನಲಿ ಲಾಸ್ಟಿಗೆ ಎಂಡಾದರೆ ಸಾಕು ಕಾಂಟ್ರವರ್ಸಿ. ಬೇರೆ ಏನು ಬೇಡ ಇವಾಗ ಸದ್ಯಕ್ಕೆ ಕಮ್ಯುನಿಟಿಲಿ. ಈ ರೋಡ್ ಹೆಂಗೆ ಅಂದರೆ, ಜನ ಹೇಳ್ದಂಗೆ ನಾವು ಕೇಳ್ಬೇಕು, ನಾವು ಹೇಳ್ದಂಗೆ ಜನ ಕೇಳಲ್ಲ. ಇಷ್ಟ ಬಂದಾಗ ಮುಂದಕ್ಕೆ ಬರ್ತಾರೆ, ಅವ್ರು ಇಷ್ಟ ಬಂದಾಗ ಸೈಡಿಗೆ ಹೋಯ್ತಾರೆ, ಆ ಥರ. ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೋಡ್ತೀನಿ, ನಾನು ಡೈಲಿ ಕಾಲೇಜಿಗೆ ಬರ್ಬೇಕಾದ್ರೆ ಹಿಂಗೆ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ನಾನು ಹೊರಗಡೆ ಎಲ್ಲೂ ಹೋಯ್ತಾ ಇಲ್ಲ. ರಾಕಿದೊಂದು ಇನ್ಫಾರ್ಮೇಷನ್ ಕೊಡಬೇಕು. 2 ಆಪ್ಷನ್ ಇಟ್ಕೊಂಡಿದ್ದೀನಿ. ಒಂದು ರಾಕಿನ ಸೇಲ್ ಮಾಡಿ ಯಾವ್ದಾರು ಒಂದು ಟೂರಿಂಗ್ ಬೈಕು, ಇಲ್ಲಾಂದರೆ RC 390 ಇಸ್ಕೊಳ್ಳೋಣ ಅಂತ. ನೀವೇನು ಸಜೆಸ್ಟ್ ಮಾಡ್ತೀರಾ? ಇಲ್ಲ ಅಂದರೆ ರಾಕಿನೇ ಫುಲ್ ಮಾಡಿಫೈ ಮಾಡ್ಸೋಣ ಅಂತ. ಬಟ್
ಫುಲ್ ಮಾಡಿಫೈ ಮಾಡಿಸೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ ಸಣ್ಣ ಸಿ ಸಿ ಬೈಕ್ಸ್ಗೆ. ಏನು ಪವರ್ ಏನಷ್ಟು ಇನ್ಕ್ರೀಸ್ ಆಗಲ್ಲ, ಮೇನ್ ಇನಿಷಿಯಲ್ ಬೇಕು ನನಗೆ. ಇವಾಗ ನೆಕ್ಸ್ಟ್ ನಾನು ಯಾವ್ದಾದ್ರು ಸೂಪರ್ ಬೈಕ್ ಇಸ್ಕೊತೀನಿ ಅಂದರೂ ಅಟ್ಲೀಸ್ಟ್ 390 ಎಲ್ಲ ನೀಟಾಗಿ ಸೆಟ್ ಆದರೆ, ಅದೇ 390 ಪವರ್ ಹ್ಯಾಂಡಲ್ ಮಾಡೋಕ್ಕೆ ಯೂಸ್ಟು ಆದರೆ ನೆಕ್ಸ್ಟ್ ಎಲ್ಲ ಆರಾಮಾಗಿ ಹೋಗ್ಬೋದು. ನಮ್ಮ ಪ್ಲ್ಯಾನ್ಸು ಗಗನಕ್ಕಿದೆ ನೆಕ್ಸ್ಟು. ಯಾ ಐ ಆಮ್ ವರ್ಕಿಂಗ್ ಆನ್ ಇಟ್ ಅಷ್ಟೇ. ಸಾಯೋ ಅಷ್ಟರೊಳಗೆ ಇಂಥದ್ದು ಮಾಡಿಲ್ಲ ಅನ್ನಂಗಿರಬಾರ್ದು ಅಷ್ಟೇ. ಆ ಬೈಕ್ ಮಡಗಬೇಕು, ಈ ಬೈಕ್ ಮಡಗಬೇಕು ಅವೆಲ್ಲ ಏನಿಲ್ಲ. ಹೇಳವ್ರೆ ಜನ, ಏನೇನೋ ಮಾತಾಡೋರೆ. ಇರಲಿ, ಏನು ನಿನ್ನ ಹತ್ರ ಇರೋದೆ ಅವ್ರ ಹತ್ರನೂ ಇರೋದು, ನಿನ್ನ ಹತ್ರ ಏನು ಸ್ಪೆಷಲ್ ಹೊಸ್ದಾಗೇನಿಲ್ಲ. ಮಾತುಗಳು ಬಂದಿದೆ. ದಟ್ಸ್ ಫೈನ್, ನಾಟ್ ಆ್ಯನ್ ಇಶ್ಯೂ. ಅಷ್ಟೇ, ಇನ್ನೇನು ಮಾತಾಡೋದೆಲ್ಲ ಏನಿಲ್ಲ, ಮಾಡಿ ತೋರಿಸ್ತಾ ಇರೋದೆಲ್ಲನೂ. ಹೆಂಗಿರಬೇಕು ಅಂದರೆ ನಾವು ಮಾಡೋ ಕೆಲಸ ನೆಕ್ಸ್ಟು ಮಾತಾಡಿರೋರು ಮಖಕ್ಕೆ ಕ್ಯಾಟು ಅಂತ ಹೋಗ್ದಂಗೆ ಇರಬೇಕು. ಸೊ ವರ್ಕ್ ಆನ್ ಯುವರ್ ಸೆಲ್ಫ್ ಅಷ್ಟೇ. ಅಟ್ ಲಾಸ್ಟ್ ಭಯ ಆಯ್ತದ ಗುರು. ಇದರಲ್ಲಿ ಲಾರಿ ಡ್ರೈವರ್ಸ್ ನೋಡ್ತಾ ಇದ್ರೆ ನೀವು ಅಷ್ಟೇ, ದಯವಿಟ್ಟು ಸೇಫ್ಟಿ ಇರಲ್ಲ ಹಿಂದೆ ಮುಂದೆ ಬರೋರಿಗೆ. ಒಂದು ಕಲ್ಲು ಸ್ಲಿಪ್ ಆದ್ರೂ ಏನಾದರೂ ಸೊಲ್ಯೂಷನ್ ಉಟ್ಕೊಳ್ಳಿ ಅದಕ್ಕೆ. ಏನೇನು ಆಗ್ತಾಯಿದೆ ಕಮ್ಯುನಿಟಿಲಿ, ಅಪ್ಪ ಟೆನ್ಷನ್ ಆಗೋದು ನೋಡಿದ್ರೆ. ಟೆನ್ಷನ್ ಅಲ್ಲ, ಸೈಕ್ ಆಗುತ್ತೆ. ತಿಂಡಿ ಬೇರೆ ತಿಂದಿಲ್ಲ ಆಗೋರು, ಹೊಟ್ಟೆ ಹಸಿತೈತೆ. ಏನು ಕಾಲೇಜ್ ಬಂತು, ಯಾರೋ ಫೋನ್ ಚೆಚ್ಚುತ್ತವ್ರಲ್ಲ. ದೆನ್ ಮೇಯ್ನಾಗಿ ವ್ಲಾಗ್ ನೋಡಿದ್ರಿ ಅನಿಸುತ್ತೆ. ಮೇಯ್ನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.